ಬಣ್ಣದ ಲೋಕದಿಂದ ದೂರವಾಗಿ ಎಚ್ಚರಾಗಿರುವಂಥದ್ದು. ಬಣ್ಣದ ಲೋಕ ಒಂಥರ ಸೆಳೆತ ಅಂತ ಹೇಳ್ತಾರೆ, ಅಂದ್ರೆ ಅದನ್ನ ಬಿಡೋದು ತುಂಬಾ ಕಷ್ಟ ಅಂತ. ಇದನ್ನ ಹೇಗೆ ಫೇಸ್ ಮಾಡಿದ್ರಿ? ಡೆಫಿನೆಟ್ಲಿ ನನಗೆ ಫಸ್ಟ್ 1 ಇಯರ್ ಮದುವೆ ಆಗಿ ಹೋದೆ, ಆ ಎಕ್ಸೈಟ್ಮೆಂಟ್, ಮದುವೆ ಆಗಿದ್ದೀನಿ, ಅಲ್ಲಿ ತಿರ್ಗಾಡ್ತಾ ಇದ್ದೀನಿ, ಅಲ್ಲಿ ಹೋಗ್ತಿದ್ದೀನಿ, ಇಲ್ಲಿ ಹೋಗ್ತಿದ್ದೀನಿ. ದೆನ್ ಕೋವಿಡ್ ಹಿಟ್, ದೆನ್ ವಿ ಸ್ಪೆಂಡ್ ಸಮ್ ಟೈಮ್ ಎಟ್ ಹೋಮ್. ಅದಾದ್ಮೇಲೆ ಕೆಲಸನೂ ಇತ್ತಲ್ವ, ಸೊ ಕೆಲಸ ಮಾಡ್ಕೊಂಡಿದ್ದೆ. ಬಟ್ ಆ್ಯಕ್ಚುಲಿ ಅದೇ ಎವ್ರಿ ಟೈಮ್ ಇಂಡಿಯಾಗೆ ಬಂದಾಗ ಇದೊಂದು ಥಿಂಗ್ ದಟ್ ಐ ಆಲ್ವೇಸ್ ಥಿಂಕ್, ಯಾಕೆ ಮತ್ತೆ ಬರಬಾರ್ದು, ಯಾಕೆ ಮತ್ತೆ ಆ್ಯಕ್ಟಿಂಗ್ ಹೋಗಬಾರ್ದು ಅಂತ. ಬಟ್ ಅದನ್ನೆಲ್ಲ ಯೋಚನೆ ಮಾಡಿದಾಗ ಬಂದಾಗ ತಾನೇ ನೋಡೋಣ. ಬಿಕಾಸ್ ಇವಾಗಿಂದ ಇಫ್ ಐ ಕೀಪ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಅಲ್ಲಿ ಗೆಟ್ ಹರ್ಟ್. ಬಟ್ ನಾನು ವಾಪಸ್ ಬಂದರೆ ನನಗೆ ಮತ್ತೆ ಹೀರೋಯಿನ ಕೊಡ್ತಾರ ಗೊತ್ತಿಲ್ಲ, ಏನು ರೋಲ್ ಸಿಗುತ್ತೆ ಗೊತ್ತಿಲ್ಲ. ಐ ಆಮ್ ಓಪನ್ ಟು ಇಟ್. ಬಟ್ ಇಂಡಿಯಾಗೆ ಬರೋದೇ ಕ್ವೆಶನ್ ಅಲ್ವಾ ನನಗೀಗ. ಸೊ ಡೆಫಿನೆಟ್ಲಿ ಮಿಸ್ ಮಾಡ್ಕೋತೀನಿ. ಬಟ್ ಯು ಆರ್ ದೇರ್ ಅಲ್ವಾ, ಯು ಆರ್ ಗಿವಿಂಗ್ ಮಿ ಇಂಟರ್ವ್ಯೂಸ್, ಸೊ ಐ ಆಮ್ ಎಂಜಾಯಿಂಗ್ ದಿಸ್. ಇದೊಂಥರ ಚೆನ್ನಾಗಿದೆ. ಆ್ಯಂಡ್ ಫಾರ್ ಶೋರ್ ಆ್ಯಕ್ಟಿಂಗ್ ಬಿಡೋಕ್ಕೆ ಸ್ವಲ್ಪ ಕಷ್ಟ. ರೀಲ್ಸ್ ಎಲ್ಲ ನೋಡಿದಾಗ ಅನಿಸುತ್ತೆ. ಬಟ್ ನಂಗೆ ಅದೇನೋ ಪದ್ಮ ಅವರ, ನನಗೆ ಈ ರೀಲ್ಸ್ಗೆ ಮತ್ತು ಕ್ಯಾಮ್ರಾ ಆನ್ ಮಾಡಿ ಆ್ಯಕ್ಷನ್ ಅಂತ ಹೇಳಿ ನೀವು ಮೇಕಪ್ ಹಾಕ್ಕೊಂಡು ಒಂದು ಸೀರಿಯಲ್ಗಾಗಿರ್ಬೋದು, ಮೂವಿಗಾಗಿರ್ಬೋದು ಆ್ಯಕ್ಟ್ ಮಾಡ್ತಿರಲ್ಲ, ದಟ್ ಇಸ್ ಆಲ್ವೇಸ್ ಅ ಡಿಫ್ರೆನ್ಸ್. ಇವಾಗ ಎಲ್ಲರೂ ರೀಲ್ಸಲ್ಲಿ ಆರ್ಟಿಸ್ಟ್ಗಳು ಸೋ ಟ್ಯಾಲೆಂಟೆಡ್. ನಾನು ಟ್ರೈ ಮಾಡ್ತೀನಿ, ಬಟ್ ದಟ್ ಈಸ್ ನಾಟ್ ಮೈ ನೀಶ್. ನಂಗೆ ಅದು ಮಾಡೋಕ್ಕೆ ಆಗಲ್ಲ. ಆ ಥರ ಆ್ಯಕ್ಟಿಂಗು ಲಿಪ್ಸಿಂಕಲ್ಲಿ ಮಾಡ್ಕೊಂಡು ಮಾಡೋಕ್ಕಾಗಲ್ಲ. ಬಟ್ ಅದೇ ನಂಗೆ ಮೇಕಪ್ ಹಾಕ್ಬಿಟ್ಟು ಒಂದು ಪೇಜ್ ಡೈಲಾಗ್ ಕೊಟ್ಬಿಟ್ಟು ಇವಾಗಲೂ ಹೇಳಿಯೇ ಅಲ್ಲಿ ಬಿ ಸೂಪರ್ ಎಕ್ಸೈಟೆಡ್, ಪ್ರಿಪೇರ್ ಆಗಿ ಎಕ್ಸೈಟ್ಮೆಂಟಲ್ಲಿ ಮಾಡ್ತೀನಿ. ಐ ಡೋಂಟ್ ನೋ, ದಟ್ ಈಸ್ ಒನ್ ಥಿಂಗ್. ನನಗೆ ಆ್ಯಕ್ಟಿಂಗಲ್ಲಿ ಇವಾಗ ತುಂಬ ಜನ ಹೇಳ್ತಾರೆ ರೀಲ್ಸ್ ಮಾಡು ಅಂತ. ನಂಗೆ ಆಗಲ್ಲ ರೀಲ್ಸ್, ದಟ್ಸ್ ನಾಟ್ ಮೈ ಎಕ್ಸ್ಪರ್ಟೀಸ್. ಬಟ್ ಡೆಫಿನೆಟ್ಲಿ ಐ ಮಿಸ್ ಆ್ಯಕ್ಟಿಂಗ್.